ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಮಳೆಯ ಅವಾಂತರ. ಫತ್ತೇಪುರಿನಲ್ಲಿ ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಖಾಸಗಿ ಬ್ಯಾಂಕ್ ಉದ್ಯೋಗಿ. ಮನೆಗಳಿಗೆ ನುಗ್ಗಿದ ನೀರು ಪರದಾಟ. ಕೃಷಿ ಪಂಪ್ ಸೆಟ್ಗೆ ಆಧಾರ್ ಲಿಂಕ್ ಮಾಡುವುದನ್ನು ವಿರೋಧಿಸಿ ರೈತ ಸಂಘದಿಂದ ಪ್ರತಿಭಟನಾ ರ್ಯಾಲಿ. ಬೆಳೆ ಸಮೀಕ್ಷೆ ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ. ಸಿಟಿ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ನಿಂದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ. ಸಿಕ್ಕವರಿಗೆ ಮಾತ್ರ, ಸಿಕ್ಕವರಿಗೆ ಫೋಟೋ ಕೌಶಲ್ಯ ಬಾರದು. ಉಮೇಶ್ ಕಾಂಬ್ಳೆ. ದರ್ವೇಶ ಗ್ರೂಪ್ನ ಮಹಮ್ಮದ್ ಸುಜಾ ಬಂಧಿಸಲಿ. ಹಣ ಹೂಡಿಕೆ ಮಾಡಿ ವಂಚಿಸಿದವರಿಂದ ಹಣ ವಸೂಲಿ ಮಾಡಿರಿ. ವಿಶ್ವನಾಥ ಪಟ್ಟಿ. ದರ್ವೇಶ ಗ್ರೂಪ್ನ ಮಹಮ್ಮದ್ ಸುಜಾ ಬಂಧನ ವಿಳಂಬ. ಶೀಘ್ರಕ್ಕೆ ಸಣ್ಣ ಬಾಬು ಆಗ್ರಹ. ಹರಿಜನವಾಡದಲ್ಲಿ ಹೆರಿಗೆ ಆಸ್ಪತ್ರೆ, ಪೊಲೀಸ್ ಠಾಣೆ ಪ್ರಾರಂಭಿಸಲಿ. ತಮ್ಮೇಶ್. ವಾರ್ತೆಗಳ ವಿವರ. ಕಳೆದ 3-4 ದಿನಗಳಿಂದ ಸುರಿದ ಮಳೆಯಿಂದ ಜನಜೀವನ ತತ್ತರಗೊಂಡಿತ್ತು. ಮಂಗಳವಾರ ರಾತ್ರಿ ಸುರಿದ ಮಳೆಯ ನೀರಿನ ರಭಸಕ್ಕೆ ಖಾಸಗಿ ಬ್ಯಾಂಕ್ ಉದ್ಯೋಗಿ ಹಳ್ಳದ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಘಟನೆ ತಾಲೂಕಿನ ಫತ್ತೇಪುರ ಗ್ರಾಮದಲ್ಲಿ ಜರುಗಿದೆ. ಜಾಗೀರ ವೆಂಕಟಾಪುರ ಗ್ರಾಮದ ನಿವಾಸಿಯಾಗಿರುವ ಬಸವರಾಜ ಎಂಬಾತ ದ್ವಿಚಕ್ರ ವಾಹನದಲ್ಲಿ ಗ್ರಾಮಕ್ಕೆ ಮರಳುತ್ತಿದ್ದಾಗ ನೀರಿನ ರಭಸಕ್ಕೆ ಹಳ್ಳಕ್ಕೆ ಕೊಚ್ಚಿ ಹೋಗಿದ್ದಾನೆ. ರಾಯಚೂರು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಜರುಗಿದೆ. ರಾತ್ರಿ ಸುರಿದ ಮಳೆಯಿಂದ ನಗರದ ಸಿಯಾ ತಾಲಬ್, ಆಟೋ ನಗರ, ಆಶಾಪುರ ರಸ್ತೆ ಸೇರಿದಂತೆ ನಗರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಇಡೀ ರಾತ್ರಿ ಜಾಗರಣೆ ಮಾಡುವಂತಾಗಿದೆ. ನಿತ್ಯೋಪಯೋಗಿ ವಸ್ತುಗಳು ನೀರು ಪಾಲಾಗಿವೆ. ಆಹಾರ ಧಾನ್ಯವು ನೀರಿನಲ್ಲಿ ತೊಯ್ದು ಹೋಗಿ ಪರದಾಡುವಂತಾಗಿದೆ. ತಾಲೂಕಿನ ಅನೇಕ ಗ್ರಾಮಗಳ ಹಳ್ಳಗಳು ತುಂಬಿ ಹರಿಯುತ್ತಿವೆ. ಎಡಪನೂರು ಗ್ರಾಮಕ್ಕೆ ತೆರಳುವ ಹಳ್ಳದ ಸೇತುವೆಯಲ್ಲಿ ಬೋಂಗಾ ಬಿದ್ದು ಆತಂಕ ಸೃಷ್ಟಿಸಿದ ಗ್ರಾಮಸ್ಥರು ಗ್ರಾಮಕ್ಕೆ ತೆರಳಲು ಭಯ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಿರುವ ರೈತರಿಗೆ ಮಳೆಯಿಂದ ಆತಂಕ ಸೃಷ್ಟಿಯಾಗಿದೆ. ಜಮೀನಿನಲ್ಲಿ ಮಳೆ ನೀರು ನಿಂತುಕೊಂಡು ಬೆಳೆ ಹಾನಿಯಾಗುವ ಆತಂಕ ಸೃಷ್ಟಿಯಾಗಿದೆ. ಮೋಡ ಕವಿದ ವಾತಾವರಣ ಮುಂದುವರೆದಿದ್ದು ಸೂರ್ಯಕಾಂತಿ, ತೊಗರಿ, ಸಜ್ಜೆ ಸೇರಿ ಅನೇಕ ಬೆಳೆಗಳು ತೇವಾಂಶದಿಂದ ಬೆಳೆ ಬಾರದೆ ಹೋಗುವ ಭೀತಿ ಆವರಿಸಿದೆ. ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ ಜೋಡಣೆ ಹಾಗೂ ಮೀಟರ್ ಅಳವಡಿಕೆ ಕೂಡಲೇ ಕೈಬಿಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ರೈತರು ಜೆಸ್ಕಾಂ ಕಚೇರಿವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ವಿದ್ಯುತ್ ನಗರ ಸೇರಿದಂತೆ ಹಳ್ಳಿ ತಾರತಮ್ಯ ಇಲ್ಲದೆ ಸಮಾನವಾಗಿ ವಿದ್ಯುತ್ ಸರಬರಾಜು ಮಾಡಬೇಕು. ಗುಣಮಟ್ಟವಿಲ್ಲದ ವಿದ್ಯುತ್. ಇದರಿಂದ ರಾಜ್ಯದ 30 ಲಕ್ಷ ಪಂಪ್ ಸೆಟ್ಗಳು ವರ್ಷದಲ್ಲಿ ಒಮ್ಮೆ ಸುಟ್ಟು ಹೋದರೆ ರಿವೈಡಿಂಗ್ ಸೇರಿ ಅಂದಾಜು 8,000 ರೂಪಾಯಿ ಪ್ರತಿ ರೈತರಿಂದ ಖರ್ಚಾಗುತ್ತಿದ್ದು, ಇದಕ್ಕಾಗಿ ಪ್ರತಿ ವರ್ಷ 2,400 ಕೋಟಿ ರೂಪಾಯಿ ರೈತರಿಂದ ಖರ್ಚು ಮಾಡುತ್ತಿದ್ದಾನೆ. ಇದನ್ನು ಸರ್ಕಾರವೇ ಭರಿಸಬೇಕು. ಫಸಲು ನಷ್ಟ ಅಂದಾಜಿಸಿ ದರ ನಿಗದಿ ಮಾಡಬೇಕು. ಕೃಷಿಗೆ ಸಂಬಂಧಪಟ್ಟ ವಿದ್ಯುತ್ ಪರಿವರ್ತಕಗಳು ಸುಟ್ಟರೆ 24 ಗಂಟೆಯೊಳಗಾಗಿ ವಿದ್ಯುತ್ ಪರಿವರ್ತಕಗಳನ್ನು ಅಳವಡಿಸಿ ಅದರ ಸಾರಿಗೆ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಎಂದು ಒತ್ತಾಯಿಸಿದರು.
ಜಿಲ್ಲೆಯಲ್ಲಿ ರೈತರ ಜಮೀನುಗಳಲ್ಲಿ ಹಾಗೂ ರೈತರ ಮನೆಗಳ ಮೇಲೆ ಜೋತು ಬಿದ್ದ ವಿದ್ಯುತ್ ತಂತಿಗಳನ್ನು ಕೂಡಲೇ ಸರಿಪಡಿಸಬೇಕು. ದೊಡ್ಡಿ, ತಾಂಡ, ಹಟ್ಟಿ ಮತ್ತು ಕ್ಯಾಂಪ್ಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲ. ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕು. ಪ್ರತಿ ತಾಲೂಕಿನಲ್ಲಿ ವಿದ್ಯುತ್ ಪರಿವರ್ತಕಗಳ ರಿಪೇರಿ ಕೇಂದ್ರವಿದ್ದು, ವಿನಾಕಾರಣ ವಿದ್ಯುತ್ ಪರಿವರ್ತಕ ಸುಟ್ಟರೆ ಸಿಂಧನೂರು ಹಾಗೂ ರಾಯಚೂರಿನಿಂದ ತರಬೇಕೆಂದು ರೈತರನ್ನು ಅಲೆದಾಡಿಸುತ್ತಿರುವುದನ್ನು ತಪ್ಪಿಸಿ ಆಯಾ ತಾಲೂಕು ಕೇಂದ್ರಗಳಲ್ಲಿಯೇ ವಿದ್ಯುತ್ ಪರಿವರ್ತಕವನ್ನು ವಿತರಿಸಲು ಆದೇಶಿಸಬೇಕು ಎಂದು ಮನವಿ ಮಾಡಿದರು. ಎಲ್ಲರೂ ಎರಡು ಲೈನ್ ಮಾಡ್ರಿ, ದಯವಿಟ್ಟು ಎರಡೇ ಲೈನ್ ಮಾಡ್ರಿ, ಹಿಂದೆ ಸೇರಿ ಎಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಬಸನಗೌಡ ಹಿರೇಹೆಸರೂರು, ರಾಜ್ಯ ಮಹಿಳಾ ಸಂಚಾಲಕಿ ಉಮಾದೇವಿ, ಕುಪ್ಪಣ್ಣ ಮಾಣಿಕ್, ತಾಯಪ್ಪ, ಶಿವಪುತ್ರಗೌಡ ನಂದಿಹಾಳ, ಮಲ್ಲಿಕಾರ್ಜುನ ನಾಯ್ಕ್, ಬಾಬು ಸಾಬು, ಮರಲಿಂಗ ಪಾಟೀಲ್, ಪ್ರಸಾದ ರೆಡ್ಡಿ, ಶರಣಪ್ಪ ಹಳ್ಳಿ, ನಿರುಪಾದಿ ಆಂಜನೇಯ, ಬಸವರಾಜ ಕುಂಬಾರ, ಕೃಷ್ಣ ನಾಯಕ್, ವೆಂಕನಗೌಡ, ಶಿವರಾಜ ಸೇರಿದಂತೆ ಅನೇಕರಿದ್ದರು. ತಾಲೂಕಿನಾದ್ಯಂತ ಹೆಚ್ಚಾಗಿ ಮಳೆಯಿಂದಾಗಿ ರೈತರ ಬೆಳೆ ನಷ್ಟ ಉಂಟಾಗಿದ್ದು, ಬೆಳೆ ಸಮೀಕ್ಷೆ ನಡೆಸಿ ಶೀಘ್ರದಲ್ಲಿಯೇ ಪೂರ್ಣಗೊಳಿಸಿ ವರದಿ ಸಲ್ಲಿಸಬೇಕು ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ದೀಪಾ ಅವರು ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬೆಳೆ ಸಮೀಕ್ಷೆ ಕುರಿತು ಹಮ್ಮಿಕೊಂಡ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ರೈತರು ಬೆಳೆದ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ನಷ್ಟವಾಗಿದೆ. ಜೊತೆಗೆ ಮಳೆಯಿಂದಾಗಿ ಮನೆಗಳ ಹಾನಿ ಸೇರಿದಂತೆ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಉಂಟಾದ ಹಾನಿಯ ಕುರಿತು ಸರ್ವೆ ನಡೆಸಿ ವರದಿ ಸಲ್ಲಿಸಬೇಕು ಎಂದರು. ಬೇರೆ ತಾಲೂಕುಗಳಲ್ಲಿ ಸಮೀಕ್ಷೆ ನಡೆಸಲಾಗಿದೆ. 60% ಪೂರ್ಣಗೊಳಿಸಿದ್ದಾರೆ. ರಾಯಚೂರು ತಾಲೂಕಿನಲ್ಲಿ ಇನ್ನೂ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸಲು ಶೀಘ್ರವಾಗಿ ಮಾಹಿತಿ ಪಡೆದುಕೊಂಡು ವರದಿ ನೀಡಲು ಹೇಳಿದರು. ಈಗಾಗಲೇ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸರ್ವೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ರಾಯಚೂರು ಜಿಲ್ಲೆ ಹಾಗೂ ತಾಲೂಕು ಕೊನೆ ಸ್ಥಾನದಲ್ಲಿಯೇ ಗ್ರಾಮ ಲೆಕ್ಕಾಧಿಕಾರಿಗಳ ಜೊತೆಗೆ ಮತ್ತು ಸಹಾಯಕ ಕೆಲಸ ಮಾಡಿ ಸರ್ವೆ ಮಾಡಿಸಬೇಕು ಎಂದು ತಿಳಿಸಿದರು. ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ಮಾತನಾಡಿ, ತಾಲೂಕಿನಲ್ಲಿ ಜಮೀನುಗಳಲ್ಲಿ ಸರ್ವೆ ಕಾರ್ಯ ನಿಧಾನಗತಿಯಲ್ಲಿದ್ದು, ಇದೀಗ ಮಳೆಗಾಲ ಇರುವುದರಿಂದ ಕೊಂಚ ಮಟ್ಟಿಗೆ ಇಳಿಕೆಯಾಗಿದೆ. ಮಳೆ ಇಲ್ಲದೆ ಇರುವ ಸಂದರ್ಭದಲ್ಲಿ ಸರ್ವೆ ಮಾಡಿಸಲು ತಿಳಿಸಿದರು. ಗ್ರಾಮ ಲೆಕ್ಕಾಧಿಕಾರಿಗಳ ಜೊತೆಗೆ ಸಹಾಯಕರಾಗಿ ಕೆಲಸ ಮಾಡುವವರು ಕೆಲಸ ಮಾಡಬೇಕಿದೆ. ಸರ್ವೆಗಳಲ್ಲಿ ಸಹಾಯಕಾರಿ ಕೆಲಸ ಮಾಡುವವರು ಇಲ್ಲದೆ ಇರುವ ಸಂದರ್ಭದಲ್ಲಿ ಬೇರೆಯವರನ್ನು ನೇಮಿಸಿಕೊಳ್ಳಿ, ಅವರಿಗೆ ಮಾಹಿತಿ ಸರ್ವೆ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು. ಈಗಾಗಲೇ ಸರ್ವೆ ಮಾಡಲು ಪ್ರತಿ ಪಹಣಿ ಎಸೆಗೆ 10 ರಿಂದ 12 ರೂಪಾಯಿ ಗೌರವಧನ ನಿಗದಿಪಡಿಸಿದ. ಇದು ಕಡಿಮೆಯಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಮಾಹಿತಿ ನೀಡಲಾಗುವುದು. ಗೌರವಧನ ಹೆಚ್ಚಳ ಮಾಡಲಾಗುತ್ತದೆ. ಜೊತೆಗೆ ಸಾಕಷ್ಟು ಜನರು ಕೆಲಸ ಮಾಡುತ್ತಿದ್ದು, ಕೆಲವರು ಜನರು ಮಾತ್ರ ನಿರಾಸಕ್ತಿ ತೋರಿದ್ದು ಬದಲಿ ವ್ಯವಸ್ಥೆ ಮಾಡಿಕೊಳ್ಳಲು ತಿಳಿಸಿದರು. ನಮ್ದು ಬೆಳೆ ಸಮೀಕ್ಷೆದು ಮತ್ತೆ ಜಂಟಿ ಸಮೀಕ್ಷೆ ಬಗ್ಗೆ ಇದೇನು ಸಭೆ ಹಮ್ಮಿಕೊಂಡಿದೆ ಅದನ್ನ ಮುಗಿಸ್ತಾ ಇದ್ದೀವಿ. ಗೊತ್ತಾಗ್ತದೆ 6 ವರ್ಷದಿಂದ PRs ಮಾಡಿದರೆ ನಾನು BSc ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ನಿಮ್ಮ ಮಂಡ್ಯರೇ ಇರ್ತಾರೆ ಹುಡುಗರೆಲ್ಲ ಏನಂತಂದ್ರೆ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ಕರೆಕ್ಟ್. ಯಾಕಂತಂದ್ರೆ 6 ವರ್ಷದಿಂದ ಮಾಡ್ತಾ ಇದ್ದಾರೆ, 6 ವರ್ಷದಿಂದನೂ ಅದೇ ಅಮೌಂಟೇ ಕೊಡ್ತಾ ಇದೀವಿ ಅವರಿಗೆ. ಅವ್ರ ಅಸಮಾಧಾನ ಓಕೆ ಸಮಂಜಸ, ಬಟ್ ಏನಂತಂದ್ರೆ ನಿಮ್ಮ ಮಂಡ್ಯರೇ ಇರ್ತಾರೆ, ನೀವು ಕನ್ವಿನ್ಸ್ ಮಾಡಿದ್ರೆ ಕೆಲಸ ಮಾಡ್ತಾರೆ. ಸೊ ನೀವೇನ್ ಮಾಡ್ರಿ, ಅವ್ರನ್ನ ಒಂದ್ ಸ್ವಲ್ಪ ಕನ್ವಿನ್ಸ್ ಮಾಡಿಬಿಟ್ಟು ಮಾಡಿಸೋ ಪ್ರಯತ್ನ ಮಾಡ್ರಿ. ಈ ವರ್ಷ ಅದು ಬಹಳ ತೀರಾ ಏನಂದ್ರೆ ಬರೀ ₹1 ಇನ್ಕ್ರೀಸ್ ಮಾಡಿದ್ದಾರೆ ಒಂದು ಪ್ಲಾಟ್ಗೆ, ಹಿಸ್ಸಾ ವೈಸ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ನಮ್ಮ ಹೆಣ್ಣಿಂದ ನಮ್ಮ ಇಲಾಖೆಯವ್ರು ಕನ್ವಿನ್ಸ್ ಮಾಡ್ತೀವಿ ಅವರಿಗೆ. ಸೊ ನೀವು ನಮ್ಮ ಜೊತೆ ಒಂದು ಸ್ವಲ್ಪ ಕೋಆರ್ಡಿನೇಷನ್ ಮಾಡಿಕೊಂಡು ಕನ್ವಿನ್ಸ್ ಮಾಡಿ ಮಾಡೋ ಪ್ರಯತ್ನ ಮಾಡೋಣ. ಯಾಕಂತಂದ್ರೆ ನಾಳೆ ಮಂಡೇ ಮತ್ತೆ DC ಸಾಹೇಬರು ಒಂದು VC ಹಮ್ಮಿಕೊಂಡಿದ್ದಾರೆ. ಅವತ್ತಿನ ದಿನ ಮತ್ತೆ ನಮ್ದೆಲ್ಲ ತಾಲೂಕು ವೈಸ್ ಪ್ರೋಗ್ರೆಸ್ ನೋಡಿದ್ರೆ ನಮ್ದು ಇವತ್ತು ಸದ್ಯ ಪ್ರೆಸೆಂಟ್ ಅಂತ ನಮ್ದು ಲೀಸ್ಟ್ ಇದೆ. ಸೊ ಮತ್ತೆ ಕಂಟಿನ್ಯೂಸ್ ಆಗಿ ರಿವ್ಯೂ ಅಲ್ಲಿ ನಮ್ದೇ ಲಾಸ್ಟ್ ಬಂದು ಅಂತಂದ್ರೆ ಎಲ್ಲರಿಗೂ ಈ ಬೆಳೆ ಸಮೀಕ್ಷೆ ನಾವು ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಸರ್ವೆ ಸಹಾಯಕರು ಇದ್ದರು. ಛಾಯಾಗ್ರಹಣ ಸಿಕ್ಕವರಿಗೆ ಮಾತ್ರ, ಸಿಕ್ಕವರಿಗೆ ಅಲ್ಲ, ಕಂಡವರಿಗೆ ಮಾತ್ರ, ಕಂಡವರಿಗೆ ಅಲ್ಲ. ಯಾರು ಆಳವಾಗಿ ತೊಡಗಿಸಿಕೊಂಡಿರುತ್ತಾರೋ ಅವರಿಗೆ ಮಾತ್ರ ಕೌಶಲ್ಯ ಹೆಚ್ಚಾಗಲು ಸಾಧ್ಯ ಎಂದು ಸದರ್ ಬಜಾರ್ ಠಾಣೆಯ CPI ಉಮೇಶ್ ಕಾಂಬ್ಳೆ ಅವರು ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಚಂಬಲದಿನ್ನಿ ರಂಗಮಂದಿರದಲ್ಲಿ ರಾಯಚೂರು ಸಿಟಿ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ನಿಂದ ಆಯೋಜಿಸಲಾಗಿದ್ದ 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಫೋಟೋ ವಿಡಿಯೋ ಮಾಡುವುದೊಂದು ಕೌಶಲ್ಯ. ಹೆಚ್ಚು ಪರಿಣಾಮಕಾರಿಯಾಗಿ ತೊಡಗಿಸಿಕೊಂಡವರಿಗೆ ಮಾತ್ರ ಯಶಸ್ಸು ಸಾಧ್ಯವಿದೆ. ಕ್ಯಾಮೆರಾ ಹಿಡಿಯುವವರೆಲ್ಲರೂ ಫೋಟೋಗ್ರಾಫರ್ಸ್ ಆಗುವುದಿಲ್ಲ ಎಂದರು. ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಬೆಂಬಲಕ್ಕೆ ನಿಂತಿರುವುದು ಸ್ವಾಗತಾರ್ಹ. ಪರೀಕ್ಷೆಯಲ್ಲಿ ಪೈಪೋಟಿ ಹೆಚ್ಚಳವಾಗುತ್ತಿರುವುದರಿಂದ ನಿರಂತರ ಶ್ರಮದ ಅವಶ್ಯಕತೆ ಇದೆ. PSI ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಪರೀಕ್ಷೆ ಪುಸ್ತಕಗಳನ್ನು ನೀಡುವುದಾಗಿ ಹೇಳಿದರು. ಪರಿವಾರ ಅವರ ಹಿಂದೆ ಇದೆ. ಅವ್ರ ಮಕ್ಕಳಿಗೋಸ್ಕರ ಅವರೊಂದು ಸಂಘಟನೆ ಆಗಿರ್ಬೋದು, ಒಂದು ಅಸೋಸಿಯೇಷನ್ ಅವರ ಹಿಂದೆ ಇದೆ ಅಂತ ಹೇಳಿದ್ದಕ್ಕೆ ಅವರಿಗೂ ಸಹಿತ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹಾಗೂ ನಮ್ಮ ಅಪ್ರಿಸಿಯೇಷನ್ ನನ್ನ ಕಡೆಯಿಂದ ಇರುತ್ತೆ ಅಂತ ಹೇಳ್ತೇನೆ. ಇದೇ ಒಂದು ಸಂದರ್ಭದಲ್ಲಿ ಈಗೇನು ವಿದ್ಯಾರ್ಥಿಗಳು ತೆರಗಡೆ ಆಗಿದ್ದಾರೆ, 80-85% ತೆಗೆದಿದ್ದಾರೆ. ಕಾಂಪಿಟೆನ್ಸಿ ಲೆವೆಲ್ ಜಾಸ್ತಿ ಇದೆ, ಜಾಸ್ತಿ ಓದ್ರಿ. ಹಾಗಾಗಿ ಅದ್ರ ಜೊತೆಗೇ ನಮ್ಮ PSI ಎಕ್ಸಾಮ್ಸ್ ಯಾರಾದರೂ ಬರೆದಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರಾದರೂ ಬರೆಯೋರಿದ್ರೆ, ತಾವು ಏನು ವಿದ್ಯಾರ್ಥಿಗಳಿದ್ದೀರಿ ಅಕ್ಬರ್ ಅವ್ರ ಜೊತೆ ಅಥವಾ ಯಾವುದಾದ್ರೂ ಪದಾಧಿಕಾರಿಗಳ ಜೊತೆ ಒಂದು ದಿವಸ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ನಾವು ಬಿಜಾಪುರ ಚಾಣಕ್ಯ ಅಕಾಡೆಮಿದು ಒಂದು 12 ನೋಟ್ಬುಕ್ಸ್ ತೊಗೊಂಡಿದ್ದೀವಿ. ಆ ನೋಟ್ಬುಕ್ಸನ್ನು ನಿಮಗೆ ಕೊಡ್ತೇನೆ, ಒಂದು 2 ನೋಟ್ಬುಕ್ಸ್ ಕೊಡ್ತೀನಿ. ಫಸ್ಟು ನೀವು ಸ್ಟಾರ್ಟ್ ಮಾಡಿರಿ, ಇಲ್ಲ ಎಲ್ಲರಿಗೂ ಬೇಕಂದರೆ ಎಲ್ಲರಿಗೂ ಒಂದ್ಸರಿ ತರಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ತಾವು ಸ್ಟೇಷನ್ಗೆ ಸಾಯಂಕಾಲ ಬಂದಿದ್ದೆ ಆದಲ್ಲಿ 2 ಬುಕ್ಸ್ ನನ್ನ ಹತ್ರ ಇದ್ದಾವೆ, ಯಾರಾದರೂ ವಿದ್ಯಾರ್ಥಿಗಳಿಗೆ ಕೊಡ್ಬೇಕಂತ ಹೇಳಿ ಇಟ್ಕೊಂಡಿದ್ವಿ. ಇದರಲ್ಲಿ ನೀವು ಹೇಗಾದ್ರೂ ನಮ್ಗೆ ಕರೆಸಿದ್ರಿ, ನನ್ನ ಕಡೆಯಿಂದ ಒಂದು 2 ಬುಕ್ಸ್ ಇದ್ದಾವೆ, ₹2000 ಒಂದೊಂದು ಬುಕ್ಸ್ ಇದ್ದಾವೆ. ಅವು 2 ಬುಕ್ಸ್ ನೀವು ಸಾಯಂಕಾಲ ಬಂದು ಕಲೆಕ್ಟ್ ಮಾಡಿರಿ, ಅಕ್ಬರ್ ನಾನು ಅದನ್ನು ಕೊಡ್ತೇನೆ. ಅದು ಕೇವಲ ಸಾಂಕೇತಿಕ, ಅದೇನಪ್ಪ ಅಂತಂದರೆ ಜಸ್ಟ್ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಕು ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರ್ತವೆ, ಯಾವ ರೀತಿ ನಾವು ಎಕ್ಸಾಮ್ಸನ್ನು ಬರೀಬೇಕು. ಈಗ ಫಸ್ಟ್ ಏನಾಗುತ್ತೆ, ಡಿಗ್ರಿ ಮುಗಿದ ತಕ್ಷಣ ನಾವು ಎಕ್ಸಾಮ್ ಅಪೇರ್ ಆಗ್ತೀವಿ. ಹಾಗೆ ಮಾಡಬಾರ್ದು. ನೀವು 10th ಆದ ನಂತರ, PUC ಆದ ನಂತರ ಡಿಗ್ರಿ ಕಲಿಯುವಾಗ ಎಕ್ಸಾಮ್ಸ್ಗಳನ್ನ ಬರ್ಕೊಂತ ಹೋದ್ರೆ ಏನಾಗುತ್ತೆ, ನಿಮಗೆ ನಾಲೆಜ್ ಬರುತ್ತೆ. ಈಗ ಫಸ್ಟ್ PUCಯಲ್ಲಿ ನೀವು ಎಕ್ಸಾಮ್ ಬರೆದ್ರೆ 100ಕ್ಕೆ ಜಸ್ಟ್ 50 ಮಾರ್ಕ್ಸ್ ಬರಲಿ. ನೆಕ್ಸ್ಟ್ ಸೆಕೆಂಡ್ ಟೈಮ್ ನೀವು ಮುಖ್ಯ ಅತಿಥಿಯಾಗಿ ಮಾತನಾಡಿದ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ರಾಜು ಎನ್ ಇಲ್ಲೂರು, ವೃತ್ತಿಯಲ್ಲಿ ಪೈಪೋಟಿ ಹೆಚ್ಚಳವಾಗುತ್ತಿದ್ದು ಶಿಸ್ತು ಬದ್ಧತೆ ಕಾರ್ಯನಿರ್ವಹಣೆ ಅವಶ್ಯಕವಾಗಿದೆ. ಬೇರೆ ಸಂಘಟನೆಗಳಿದ್ದರೂ ಒಟ್ಟಾಗಿ ಸರ್ಕಾರ ಸೌಲಭ್ಯ ಪಡೆಯಬೇಕಿದೆ. ಜಿಲ್ಲೆ, ನಗರ, ತಾಲೂಕು ಘಟಕಗಳು ಸಂಘಟಿತವಾಗಿ ಮಕ್ಕಳನ್ನು ಪ್ರೋತ್ಸಾಹಿಸಿ ಬೆನ್ನು ತಟ್ಟುವ ಕೆಲಸ ಮಾಡಬೇಕು. ನಮ್ಮಲ್ಲಿಯೇ ಪೈಪೋಟಿ ನಡೆಸಿ ವಂಚಿತರಾಗದಂತೆ ಎಚ್ಚರ ವಹಿಸಬೇಕಿದೆ ಎಂದರು. ಎಷ್ಟೇ ಫಂಕ್ಷನ್ಗೆ ಹೋಗಿ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು,
ಬೇರೆಯವರಿಗೆ ಫೋಟೋ ತೆಗೆದು ಅವ್ರಿಗೆ ಕೊಟ್ಟು ನಾವು ನಮ್ಮ ಮಕ್ಕಳಿಗೆ ಏನೂ ಇಲ್ಲ ಅಂತ ಒಂದು ಕೊರಗು ಇತ್ತು. ಆದರೆ ಈ ನಗರ ಸಿಟಿ ಫೋಟೋಗ್ರಾಫರ್ ಇವತ್ತಿನ ದಿವಸ ಎಲ್ಲ ನಮ್ಮ ಮಕ್ಕಳಿಗೆ ಒಂದು ಸನ್ಮಾನ ಮಾಡಿದ್ದು ಬಹಳ ಸಂತೋಷದ ವಿಷಯ. ಹಾಗೂ ಮುಂಬರುವ ದಿನಗಳಲ್ಲಿ ನಮ್ಮಲ್ಲಿ ಸ್ವಲ್ಪ ಕುಂದುಕೊರತೆ ಜಾಸ್ತಿ. ಪ್ರತಿಯೊಂದು ಜಿಲ್ಲಾ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ನಗರ ಆಗಿರ್ಬೋದು, ಈಗಾಗಲೇ ಗೌರ್ಮೆಂಟಿಂದ ಅತ್ಯಂತ ವಿಶೇಷಗಳು ಕೆಲಸಗಳು ಮಾಡ್ಬೇಕಂದ್ರೂ ಎಲ್ಲ ಒಂದು ಒಕ್ಕೂಟ ಬೇಕಾಗತ್ತೆ. ಆ ಒಕ್ಕೂಟಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ನಮ್ಮಲ್ಲಿ ಒಂದು ಒಕ್ಕಟ್ಟು ಇಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕಾರಣ ದಯವಿಟ್ಟು ಯಾವುದೇ ತಾಲೂಕು ಆಗಿರ್ಬೋದು, ನಗರ ಆಗಿರ್ಬೋದು, ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಿ. ಎಲ್ಲರೂ ಮೆಂಬರ್ಶಿಪ್ ಆಗಿ ಯಾವುದೇ ಗೌರ್ಮೆಂಟಿಂದ ಕೆಲಸ ಮಾಡಬೇಕಾದ್ರೆ ನಮ್ಮ ID ಕಾರ್ಡ್ ಇರ್ಬೋದು, ಒಂದು ಮೆಂಬರ್ಶಿಪ್ ಆಗಿರ್ಬೋದು, ಒಂದು ಜಿಲ್ಲೆಯಿಂದ ಹೋದ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಆದ ಕಾರಣ ಇನ್ನು ಯಾರ್ಯಾರು ಮೆಂಬರ್ಶಿಪ್ ಆಗಿಲ್ಲ, ನಗರ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಪ್ರತಿಯೊಬ್ಬರು ಒಂದು ಮೆಂಬರ್ಶಿಪ್ ಆಗಿ ನಮ್ಮದೇ ಒಂದು ಕೂಗು, ರಾಯಚೂರಿನ ಕೂಗು ರಾಜ್ಯವರೆಗೂ ಕೇಳಂಗೆ ಆಗ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈಗ ಕೆಸಿಎ ಮಾಜಿ ನಿರ್ದೇಶಕ ಶರಣಬಸವ ಹಿರೇಮಠ್ ಮಾತನಾಡಿ, ವೃತ್ತಿಯಲ್ಲಿ ಪೈಪೋಟಿ ಹೆಚ್ಚಳದಿಂದ ನಮ್ಮಲ್ಲಿಯೇ ಭಿನ್ನತೆ ಮೂಡಲು ಕಾರಣವಾಗುತ್ತಿದೆ. ಎಲ್ಲರೂ ಒಂದಾಗಿ ಸೇರಿ ಕೆಲಸ ನಿರ್ವಹಿಸಿ ಸರ್ಕಾರ ಯೋಜನೆಗಳನ್ನು ಪಡೆಯಬೇಕೆಂದರು. ಛಾಯಾಗ್ರಾಹಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸತ್ಕರಿಸಲಾಯಿತು. ಅಸೋಸಿಯೇಷನ್ ಬಿಲ್ ರೇಟ್ ಏನು ಮಾಡಿರ್ತದ ತಕ್ಕಂತೆ ನಡೆದಾಗ ಅಸೋಸಿಯೇಷನ್ಗೂ ಮರ್ಯಾದೆ, ನಮಗೂ ಮರ್ಯಾದೆ. ಅವ್ರು ಯಾರು ಆರ್ಡರ್ ಮಾಡಿದ ಸತ್ಯಕ್ಕೆ ನಮ್ಮನ್ನ ಮಾಡಿರ್ತಾರೆ. ಅದು ಎಲ್ಲಿಗೂ ಹೋದ್ರೆ ಆರ್ಡರ್ ನಮಗೆ ಬರ್ತದ. ಅವ್ರು ಏನು ನೋಡಿ ಕೊಡ್ತಾರೆ ಈ ಕಾಲೇಜಲ್ಲಿ ಅಂದರೆ ಯಾರು ಚೆನ್ನಾಗಿ ತೆಗಿತಾರೆ, ಯಾರು ಚೆನ್ನಾಗಿ ನೀಟಾಗಿ ಮಾಡ್ತಾರೆ ಅವ್ರಿಗೆ ಆರ್ಡರ್ ಬಂದಿರ್ತದೆ. ಅದಕ್ಕೆ ನೀವು ಅವರು ನಮ್ಮದೇ ರೂಪಾಯಿ ತೆಗೆದ್ರೆ ನಾವು ಇನ್ನೂದೇ ರೂಪಾಯಿ ಆಡುವಂಥ ಕೆಲಸವನ್ನು ಮಾಡಬಾರ್ದು. ದಯವಿಟ್ಟು ಅಸೋಸಿಯೇಷನ್ ಏನು ಹೇಳ್ತದೆ ಆ ಅಸೋಸಿಯೇಷನ್ಗೆ ಬೆಲೆ ಕೊಡುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ ಕೇಳ್ತಾ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಅವ್ರಿಗೆ ಎನ್ಕರೇಜ್ ಮಾಡೋದು ಅಂದರೆ ಛಾಯಾಗ್ರಾಹಕರ ಜೀವನ ನೋಡಿದ್ರೆ ಅಂಥದ್ರಲ್ಲಿ ಒಂದು ಹೆಚ್ಚಿನ ವ್ಯಾಸಂಗದಲ್ಲಿ ಇನ್ನೂ ಹೆಚ್ಚಿಗೆ ಓದಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಏನು ಅವರು ನಿಮ್ಮ ತಂದೆ ತಾಯಿಯವರ ಒಂದು ಹೆಸರು ಉಳಿಸ್ಬೇಕಂತಂದು ರೀತಿಯಾಗಿ ನಮ್ಮ ಮಾನವೀಯ ಅಧ್ಯಕ್ಷರು ಶ್ರೀನಾಥ್ ಚೌಧರಿ ಅವರು ಕೂಡ ಸಹ ಅವರಿಗೆ ಮಾಲಾರ್ಪಣೆ ಹಾಗೂ ವೇದಿಕೆಯಲ್ಲಿ ಸೈಯದ್ ಅಮೀರ್ ಹುಸೇನ್, ಶ್ರೀನಿವಾಸ ಇನಾಮ್ದಾರ, ಮಲ್ಲಿಕಾರ್ಜುನ ಪಾಟೀಲ್, ಮುನೀರ್ ಜಮಾಲ, ಶ್ರೀನಾಥ ಚೌಧರಿ ಮಾನವಿ, ಅಮರೇಶ ಬಾರಕೇರ, ಸಂಗಮೇಶ ಇರವಿ, ಅಮರೇಶ ನಾಯಕ್, ಕರಿಯಪ್ಪ ಹೊಸೂರು, ಚನ್ನಬಸವ ಹಿರೇಮಠ್ ಉಪಸ್ಥಿತರಿದ್ದರು. ಸಂಘದ ಅಧ್ಯಕ್ಷ ಅಕ್ಬರ್, ಹರೀಶ್ ಯಾದವ್, ಮಂಜುನಾಥ, ರವಿಕುಮಾರ್, ಅಬ್ದುಲ್ ರಹೀಂ, ಮದಿರ್ ಜಮಾಲ, ಹನುಮೇಶ ಕುಲಕರ್ಣಿ ಸೇರಿದಂತೆ ಅನೇಕರು ಭಾಗಿಯಾದರು. ದರ್ವೇಶ ಗ್ರೂಪ್ನಿಂದ ಹಣ ಹಾಕಿ ವಂಚನೆಗೆ ಒಳಗಾಗಿರುವ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಮೊಹಮ್ಮದ್ ಸುಜಾ ಇವರನ್ನು ಪೊಲೀಸರು ಕೂಡಲೇ ಬಂಧಿಸಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ವಿಶ್ವನಾಥ ಪಟ್ಟಿ ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 3-4 ತಿಂಗಳಿನಿಂದ ವಂಚನೆಗೆ ಒಳಗಾದವರು ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಪ್ರಕರಣವನ್ನು ಸಿಒಡಿ ತನಿಖೆಗೆ ವಹಿಸಿ ಪೊಲೀಸರು ಕೆಲವರನ್ನು ಬಂಧಿಸಿದ್ದಾರೆ. ಆದರೆ ಮೂಲ ಆರೋಪಿ ಪೊಲೀಸರಿಗೆ ದೊರೆಯದೇ ಇರುವುದು ಆಶ್ಚರ್ಯದ ಸಂಗತಿ. ಸಾಲ ಮಾಡಿ ಅನೇಕರು ಹಣ ಹೂಡಿ ಅತಂತ್ರಕ್ಕೆ ಸಿಲುಕಿದ್ದಾರೆ. ಕೂಡಲೇ ನ್ಯಾಯ ಒದಗಿಸಬೇಕೆಂದರು. ದರ್ವೇಶ ಮಾದರಿಯಲ್ಲಿಯೇ ನಿತಿನ್ ಕಡಗೋಳ ಎಂಬುವವರು ಸಹ 100 ಕೋಟಿ ವಂಚಿಸಿದ್ದಾರೆ. ತಿಮ್ಮಾಪುರ ಪೇಟೆ ಸೇರಿದಂತೆ ಅನೇಕ ಬಡಾವಣೆಗಳ ಜನರು ಹಣ ಹೂಡಿಕೆ ಮಾಡಿದ್ದು ಬಾಂಡ್ ನೀಡಿದ್ದಾರೆ. ಆದರೆ ಅನಾರೋಗ್ಯದಿಂದ ನಿತಿನ್ ಕಡಗೋಳ ನಿಧನರಾಗಿದ್ದು ಹೂಡಿಕೆದಾರರು ಆತಂಕಕ್ಕೆ ಸಿಲುಕಿದ್ದಾರೆ. ರೇಡಿಂಗ್ ಮತ್ತು 12 ಮತ್ತು 10 ಮತ್ತು 14 15% ಜನರಿಗೆ ಯಾಮಾರಿಸಿ ಬಹಳ ಮುಗ್ಧತೆಯಿಂದ ಪ್ರೀತಿ ವಿಶ್ವಾಸ ಗಳಿಸಿ ಅವರ ಹತ್ರ ಹಣ ಹೂಡಿಕೆ ಮಾಡಿಕೊಂಡು ಇದು ಎಲ್ಲರಿಗೆ ಗೊತ್ತಿರತಕ್ಕಂಥ ವಿಷಯ. ನಾವು ದಿನಾಂಕ 9-7 ತಿಂಗಳು ದರ್ವೇಶ್ ಕಂಪನಿ, ಅಂಬೇಡ್ಕರ್ ಸೇನೆ ಮತ್ತು ಇನ್ನಿತರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದೊಡ್ಡದೊಂದು ಆ ಒಂದು ದರ್ವೇಶ್ ಕಂಪನಿ ಮುಂದೆ ಹೋರಾಟ ಮಾಡ್ತೀವಿ. ಆ ಹೋರಾಟ
ನನಗೆ ಆಲ್ರೆಡಿ ಸುಜಾ ಅವತ್ತಿನ ಹೋರಾಟ ಮಾಡಿದ್ದಕ್ಕಿಂತ ಮುಂಚೆನೆ ಒಂದು ತಿಂಗಳ ಓಡೋಗಿರ್ತಾನೆ. ಇದು ಎಲ್ಲರ ಗಮನಕ್ಕೆ ಬಂದಿರ್ತದೆ. ಆ ಹೋರಾಟ ಹಿನ್ನೆಲೆಯಲ್ಲಿ ಮರುದಿನ ಒಂದು FIR ಆಗ್ತದೆ. ಆ FIR ಆದಮೇಲೆ ಸದನದಲ್ಲಿ ಮಾನ್ಯ ಭೈರವಗೌಡ ಸಾಹೇಬರು CIDಗೆ ಹಸ್ತಾಂತರ ಮಾಡ್ತಾರೆ ಈ ಕೇಸು. ಇದಾದ್ಮೇಲೆ CCB ಒಂದು FIR ಆದ್ಮೇಲೆ 3-4 ದಿನ ಆದ್ಮೇಲೆ ಮತ್ತೆ CBI ವಹಿಸ್ತಾರೆ. CBI ಏನಾಗ್ತೋ ಗೊತ್ತಿಲ್ಲ, ಮತ್ತೆ CID ತಗೊಂಡ್ಬಿಡ್ತಾರೆ. CID ತಗೊಂಡ್ಮೇಲೆ ಅಲ್ಲಿಂದ ಇಲ್ಲಿ ತನ ಸುಮಾರು ಒಂದು 3 ತಿಂಗಳಾಗ್ಬಿಟ್ಟು ಇವಾಗ ಆ ಒಂದು ಮಧ್ಯವರ್ತಿಗಳು ಸುಜಾ ಏನು ಓನರ ಕಂಪನಿ ನಡೆಸಿದ್ದ ಮಧ್ಯವರ್ತಿಗಳು ಬೊಮ್ಮಲಾಗಿರ್ಬೋದು, ಇನ್ನು ಸಮೀರ್ ಆಗಿರ್ಬೋದು, ಇನ್ನಿತರ 5-6 ಜನ ಅರೆಸ್ಟ್ ಕೂಡಲೇ ಒಂದು 4-5 ದಿನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇದು ರೂವಾರಿ ಮೇನ್ ಕಿಂಗ್ ಪಿನ್ ಸುಜಾ ಅನ್ನೋ ವ್ಯಕ್ತಿ 3 ತಿಂಗಳಾಗ್ಯದ ಅಪ್ಸ್ಟ್ಯಾಂಡಿಂಗ್ ಆಗಿ CID ಡಿಪಾರ್ಟ್ಮೆಂಟ್ ಇದುವರೆಗಾಯ್ತು ಯಾವ ತನಿಖೆ ನಡೆಸ್ತದೋ ಏನು. ಬಹಳಷ್ಟು ಹೂಡಿಕೆದಾರರು ಇವತ್ತು ಹಣ, ಬಂಗಾರ, ಹೊಲ, ಮನೆ ಪ್ರತಿಯೊಂದು ಬಡವರೇ ಜಾಸ್ತಿ. ನಿತಿನ್ ಕಡಗೋಳ ಇವರ ತಂದೆ ಶರಣಪ್ಪ ಕಡಗೋಳ ಇವರು ಹೂಡಿಕೆ ಮಾಡಿದ ಜನರಿಗೆ ಹಣ ನೀಡಲು ನಿರಾಕರಿಸುತ್ತಿದ್ದಾರೆ. ತಮ್ಮ ಮಗ ಮಾಡಿದ ವ್ಯವಹಾರದ ವಿಷಯವೆಲ್ಲವೂ ಗೊತ್ತಿದ್ದರೂ ಸಂಬಂಧವೇ ಇಲ್ಲದಂತೆ ಮಾತನಾಡುತ್ತಿದ್ದಾರೆ. ಈ ಕುರಿತು ಈಗಾಗಲೇ ಪೊಲೀಸರಿಗೆ ದೂರು ನೀಡಲಾಗಿದೆ. ಕೂಡಲೇ ಹಣ ಹೂಡಿಕೆ ಮಾಡಿದ ಹಣ ಮರಳಿಸಲು ಪೊಲೀಸರು ಮುಂದಾಗಬೇಕೆಂದರು. ನಗರದಲ್ಲಿ ಹಣ ಹೂಡಿ ವಂಚಿಸುವ ಘಟನೆಗಳು ಹೆಚ್ಚಳವಾಗುತ್ತಿದ್ದು, ಪೊಲೀಸರು ಹಾಗೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಿ ವಂಚನೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು, ಇಲ್ಲದೇ ಹೋದಲ್ಲಿ ಎಲ್ಲಾ ಸಂಘಟನೆಗಳು ಸೇರಿ ಹೋರಾಟ ನಡೆಸುವುದಾಗಿ ಹೇಳಿದರು. ಅಲ್ಲಿ ತನ ಯಾರ್ಯಾರು ಹೂಡಿಕೆದಾರರು ಆಯ್ತು ಬಿಡಪ್ಪ ಅವ್ರ ಮನೇಲಿ ತೀರ್ಕೊಂಡ್ರೆ ನಮ್ಮ ಮನೇಲಿ ತೀರ್ಕೊಂಡಂಗಂತ ಆ ಒಂದು ಮನೇಲಿ ನಾವು ಸಂತಾನ ಭಾಗಿಯಾದ್ವಿ. ಅದ ನಂತರ 9 ದಿನ ಆದ್ಮ್ಯಾಗ ಸುಮಾರು ಜನ, ಒಂದು 100 ಜನ ಅವ್ರ ಮನೆಗೆ ಹೋಗಿ ಕೇಳಿದಾಗ, ಏನ್ ಸರ್ ನಿಮ್ಗೂ ಮನೆಯಲ್ಲಿ ಒಬ್ಬ ಕಿರಿಯ ಮಗ, ನಿಮ್ಗೂ ಗೊತ್ತು ಈ ಎಲ್ಲ ವ್ಯವಹಾರ ನಡೆಸ್ತಿರೋದು, ಇವಾಗ ನಮಗೂ ಬಂದಿರ್ತಕ್ಕಂಥ ಹೂಡಿಕೆ ಮಾಡಿರ್ತಕ್ಕಂಥ ಹಣ ನಮ್ಗೆ ದಯವಿಟ್ಟು ಯಾವ ತರ ನೀವು ಹಿಂದಿರುಗಿಸ್ತೀರಿ ಅಂತ ಕೇಳಿದ್ರೆ ಸರ್ವಸಾಮಾನ್ಯವಾಗಿ, ಇಲ್ಲಪ್ಪ ನನಗೂ ಇದಕ್ಕ ಸಂಬಂಧ ಇಲ್ಲ, ನನ್ನ ಮಗ ನಡೆಸಿರ್ಬೋದು ಹೊರಗ, ನನ್ನ ಮನೆ ಒಳಗ ನನಗೆ ಸಂಬಂಧ ಇಲ್ಲ ಅಂತ ಕಡಾಖಂಡಿತವಾಗಿ ಗಂಟು ಮುರಿದಂಗೆ ಹೇಳ್ಬಿಟ್ಟ. ಇಡೀ ಜನ ಏನಂತಾರೆ, ಇನ್ವೆಸ್ಟ್ಮೆಂಟ್ ಮಾಡಿದವರು, ಇಲ್ಲಪ್ಪ ಅವ್ರ ಮನೆಗೆ ಕಾರ್ಯಕ್ಕೆ ಬಂತು, ಬೆಂಗಳೂರಿನಲ್ಲಿ 70 ಲಕ್ಷ ಒಂದು ಯಾವ್ದೋ ಅಪಾರ್ಟ್ಮೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಯಾನ. ಆಮೇಲೆ ಇವ್ರದ್ದು ಯಾವುದೋ ಒಂದು ಓಲ್ಡ್ ಮನಿ ಇತ್ತು ಮುಂದ್ಗಡೆ, ಅವ್ರ ಮನೆ ಮುಂದ್ಗಡೆ ಅದು ಒಂದು ರೆನ್ಯುವೇಷನ್ ಮಾಡಕತ್ತಾರ. ಇದಕ್ಕೆಲ್ಲ ಬಂಡವಾಳ ಬೇಕಾಗ್ತದೆ ಸರ್. ಕಾರ್ಗಳು ತೊಗೊಂಡ 2-3 ಅವ್ರು ನೋಡಿದ್ರೆ ಇವಾಗ ಯಾವ ತರ ಕೈ ಎತ್ತಿ ಬಿಟ್ಟಾರಪ್ಪ ಅಂದ್ರೆ, ಯಾರೇ ಜನಸಾಮಾನ್ಯರು ಕೇಳಕ್ ಹೋದ್ರೆ ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಮತ್ತೆ ನೀವು ಇಷ್ಟೆಲ್ಲ ಶೋಕಿನ ರೂಪಾಯಿ ಮನೆ, ಕಾರು, ದೊಡ್ಡ ದೊಡ್ಡ ಬಂಗಾರ, ಬ್ರಾಸ್ಲೆಟು ಮತ್ತೆ ಆಸ್ತಿ ಮಾಡಿಕೊಂಡ್ರೆ ಯಾರಪ್ಪನ ಆಸ್ತದು? ಸಾರ್ವಜನಿಕರ ಆಸ್ತದು. ದಯವಿಟ್ಟು ನಿಮ್ಮ ಮಗನ ಆತ್ಮ ತೀರ್ಕೊಂಡಿರ್ತಕ್ಕಂಥ ಆತ್ಮಕ್ಕೆ ಏನಾದ್ರೂ ಶಾಂತಿ ಸಿಗಬೇಕಾದ್ರೆ ನೀವು ಕೂಡ ಒಬ್ಬ ಲೀಡರ್ ಆಗಿದ್ರಿ, ನೀವು ಕೂಡ ಹೋರಾಟಗಾರರಾಗಿದ್ರಿ. ಶರಣಪ್ಪವ್ರೆ, ದಯವಿಟ್ಟು ನೊಂದವರಿಗೆ, ಕಳ್ಕೊಂಡವರಿಗೆ ದಯವಿಟ್ಟು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನೀವು ಮಾಡಿ, ಅವರ ತಂದೆ ಸ್ಥಾನ ನೀವು ನಿಭಾಯಿಸ್ರಿ ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮನವಿ ಮಾಡ್ತೇವೆ. ಛಲವಾದಿ ಮಹಾಸಭಾ ರಾಜ್ಯ ನಿರ್ದೇಶಕ ವಸಂತಕುಮಾರ್ ಮಾತನಾಡಿ, ಜನರನ್ನು ನಂಬಿಸಿ ದರ್ವೇಶ ಗ್ರೂಪ್ ಹೆಸರಿನಲ್ಲಿ ವಂಚಿಸಲಾಗಿದೆ. ಜನರು ನಂಬಿ ಹಾಕಿದ ಹಣ ಮರಳದೆ ಹೋಗಿದೆ. ಬಡವರೇ ಹೆಚ್ಚು ವಂಚನೆಗೆ ಒಳಗಾಗಿರುವುದರಿಂದ ಪೊಲೀಸರು ಹಣ ಮರಳಿಸಲು ಕ್ರಮಕ್ಕೆ ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ರಾಜೇಶ್ ಕುಮಾರ್, ಕೈಸರ್, ರಾಮು, ರಾಘವೇಂದ್ರ, ಇಮ್ರಾನ್ ಬಡಿಸಾಬ್, ರವಿ, ಮಹೇಶ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 2024-25ನೇ ಸಾಲಿನ ರಾಯಚೂರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಹಾಗೂ ಕಲಾ ಸಂಕುಲ ಸಂಸ್ಥೆ ರಾಯಚೂರು ವತಿಯಿಂದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ರತ್ನ ಪ್ರಶಸ್ತಿಗೆ ಆಯ್ಕೆಯಾದ ಶ್ರೀಮತಿ ಗಂಗಾಬಾಯಿ ಬಿಪಿ ಸಹ ಶಿಕ್ಷಕಿ ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲಹಾಳ ರಾಯಚೂರು ಇವರಿಗೆ ಹಾರ್ದಿಕ ಅಭಿನಂದನೆಗಳು.
ಗ್ರೂಪ್ ಹೆಸರಿನಲ್ಲಿ ಜನರ ಹಣವನ್ನು ಹೂಡಿಕೆ ಮಾಡಿಕೊಂಡು ವಂಚಿಸಿರುವ ಪ್ರಮುಖ ಮೊಹಮ್ಮದ್ ಸುಜಾ ಇವರನ್ನು ಕೂಡಲೇ ಬಂಧಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ಸಣ್ಣ ಬಾಬು ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರಕರಣ ಕುರಿತಂತೆ ಕೆಲವರನ್ನು ಬಂಧಿಸಲಾಗಿದೆ. ಆದರೆ ಮೂಲ ಆರೋಪಿ ಸಿಒಡಿ ಪೊಲೀಸರಿಗೆ ದೊರೆಯದೇ ಇರುವುದು ಸೋಜಿಗದ ಸಂಗತಿ. ಹೂಡಿಕೆ ಮಾಡಿದ ಬಡವರು, ದಲಿತರು, ಅಲ್ಪಸಂಖ್ಯಾತರು ಆತಂಕದಲ್ಲಿದ್ದಾರೆ. ಜನರನ್ನು ವಂಚಿಸಿರುವ ಪ್ರಕರಣವನ್ನು ಸಚಿವ ಎನ್ಎಸ್ ಬೋಸರಾಜು ಅವರ ಒತ್ತಾಯದ ಮೇರೆಗೆ ಸಿಒಡಿ ತನಿಖೆಗೆ ವಹಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡರ ವಿಧಾನಸೌಧದಲ್ಲಿ ಹೇಳಿದ್ದರು. ಅಂತೆಯೇ ತನಿಖೆಯು ಪ್ರಾರಂಭವಾಗಿ ಕೆಲವರನ್ನು ಬಂಧಿಸಲಾಗಿದೆ. ಆದರೆ ಮೂಲ ಆರೋಪಿ ಮೊಹಮ್ಮದ್ ಸುಜಾ ಮತ್ತು ಇತರೆ ಮಧ್ಯವರ್ತಿಗಳನ್ನು ಇಲ್ಲಿಯವರೆಗೆ ಬಂಧಿಸಿಲ್ಲ. ನ್ಯಾಯವಾದಿ ತಾರನಾಥ ಎಂಬುವವರು ಹಣ ಮರಳಿಸಿ ಕೊಡುವುದಾಗಿ ನೀಡಿದ್ದ ಭರವಸೆಯೂ ಸುಳ್ಳಾಗಿದೆ. ಕೂಡಲೇ ಮೂಲ ಆರೋಪಿಯನ್ನು ಬಂಧಿಸಬೇಕು. ಆರೋಪಿಗಳಿಗೆ ಜಾಮೀನು ನೀಡದೆ ಹೂಡಿಕೆದಾರರ ಹಣ ಮರಳಿಸುವ ವ್ಯವಸ್ಥೆಗೆ ಆಡಳಿತ ಮುಂದಾಗಬೇಕೆಂದು ಆಗ್ರಹಿಸಿದರು. ಎಲ್ಬಿಎಸ್ ನಗರದ ನಿವಾಸಿಗಳಾದ ಕೈಜರ್ ಮತ್ತು ಇಮ್ರಾನ್ ಬಡೇಸಾಬ್ ಎಂಬುವವರು ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಮರು 90% ಹಣ ಹೂಡಿದ್ದಾರೆ, ಹಿಂದೂಗಳು 10% ಹಣ ಹೂಡಿದ್ದಾರೆ ಎಂದು ವಂಚನೆಯಲ್ಲಿಯೂ ಜಾತಿ ಧರ್ಮದ ತಾರತಮ್ಯ ಮಾಡುತ್ತಿದ್ದಾರೆ. ವಂಚಿತರಲ್ಲಿ ಜಾತಿ ಧರ್ಮ ಮಾಡದೆ ನ್ಯಾಯ ಒದಗಿಸಲು ಒತ್ತಾಯಿಸಬೇಕು. ಜಿಲ್ಲಾ ಎಸ್ಪಿ ದವರು ಬಂದಿದ್ದಾರೆ, ಅಡಿಷನಲ್ ಎಸ್ಪಿ ದವರು ಬಂದಿದ್ದಾರೆ, PSI ಮೇಡಮ್ ಅವರು ಬಂದಿದ್ದಾರೆ. ಎಲ್ಲ ಬಂದು ವಿಚಾರಣೆ ಮಾಡಿ ಏನಾಗಿದೆ ಏನಿಲ್ಲ ಇದಕ್ಕೆ ಅಂತ ಹೇಳಿದ್ರೆ ಮತ್ತೆ ನಮ್ಮನ್ನು ಕರ್ಕೊಂಡೋಗಿ ಜಿಲ್ಲಾ SP ಅವರು ಅವರ HE ಆಫೀಸಲ್ಲಿ ಕರೆದು ಮತ್ತೆ ನಮ್ಮನ್ನು ಕರೆದು ವಿಚಾರಣೆ ಮಾಡಿ ಏನಾಗಿದೆ ಏನಿಲ್ಲ ಅಂದರೆ ಈ ಥರ ಸರ್ವಿಸ್ ಗ್ರೂಪ್ ಅವರು ಸಾವಿರಾರು ಕೋಟಿಗಳು ಹಗರಣ ಮಾಡಿ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ಅಂದರೆ ಹೆಂಗ ಅಂದರೆ ಹಿಂಗಾಗಿರುತ್ತೆ ಸರ್. ಹಿಂಗೆ ಜನರನ್ನ ಮೈಂಡ್ ವಾಶ್ ಮಾಡಿ ಈ ಥರ ಒಂದು ಸುಳ್ಳು ದಾಖಲೆ ಬಾಂಡ್ಗಳನ್ನು ಸೃಷ್ಟಿ ಮಾಡಿ ಅವರೊಂದು ಗ್ರೂಪ್ ಕಟ್ಕೊಂಡು ಒಂದು ಜಾಲ ಮಾಡಿಕೊಂಡು ರಾಯಚೂರು ಜನರನ್ನ ದಿಕ್ಕು ತಪ್ಪಿಸಿ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ಅದರಲ್ಲಿ ನಮ್ಮ ಧರ್ಮೇಶ್ ಗ್ರೂಪದಲ್ಲಿ ಬ್ರೋಕರ್ಸ್ ಇದ್ದಾರೆ ಮತ್ತು ಅಡ್ವೊಕೇಟ್ ತಾರನಾಥ ಅವ್ರನ್ನೂ ಇದ್ದಾರೆ. ಯಾಕಪ್ಪ ಅಂದರೆ ಇವತ್ತು 2 ತಿಂಗಳಾದ ಆದ ನಂತರ ಕೂಡ ಮತ್ತೆ ನಾವು CID ತನಿಖೆ ಆಗ್ಬೇಕಂತೇಳಿ ನಾವು ಪ್ರೆಸ್ ಮುಖಾಂತರದಿಂದ ಮೀಡಿಯಾ ಮುಖಾಂತರದಿಂದ ನಾವು ಕೇಳಿದ ನಂತರ ನಮ್ಮ NS ಬೋಸರಾಜ್ ಅವರು ಮಿನಿಸ್ಟ್ರು ಅವ್ರ ಮುಖಾಂತರದಿಂದ ಅವ್ರ ಗಮನಕ್ಕೂ ತಂದಿದ್ದೆ. ತಂದ ನಂತರ ಕೃಷ್ಣ ಬೈರೇಗೌಡ ಅವರು ಸದನದಲ್ಲಿ CODಗೆ ಕೊಡ್ಬೇಕಂತೇಳಿ ಆಗ್ರಹ ಮಾಡಿದ್ರು. ಆ ನಂತರ COD ಬಂದು ಅವ್ರು ಏನೇನು ಕ್ರಮ ಮಾಡಿದ್ದಾರೆ, ಏನೇನು ಕ್ರಮ ತಗೊಂಡಿದ್ದಾರೆ ಮತ್ತು ಕ್ರಮ ತಗೊಂಡು ಎಲ್ಲ ಮನೆಗಳ ಸೀಜ್ ಮಾಡಿದ್ದಾರೆ, ಆಫೀಸ್ಗಳ ಸೀಜ್ ಮಾಡಿದ್ದಾರೆ. ಕ್ರಮ ತಗೊಂಡು ಮತ್ತೆ ಯಾರು ಸಿಕ್ಕಿದ್ದಾರೆ ಅವ್ರನ್ನ ತಕ್ಷಣವೇ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಒಳಗಾಕಿ ಈಗ 2 ತಿಂಗಳಾದ ನಂತರ ಮತ್ತೆ ನಮಗೆ ಸ್ವಲ್ಪ ನಮಗೆ ಒಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರು ದರವೇಶ ವಂಚನೆಯ ಕುರಿತಂತೆ ಯಾವ ಮಾತನ್ನೂ ಆಡಿಲ್ಲ. ಮತದಾರರಿಗೆ ವಂಚನೆಯಾದರೂ ಮೌನ ವಹಿಸಿರುವುದೇಕೆ ಎಂದು ಪ್ರಶ್ನಿಸಿದರು. ಕೂಡಲೇ ಪೊಲೀಸ್ ಅಧಿಕಾರಿಗಳು ದರವೇಶ ಗ್ರೂಪ್ನಿಂದ ವಂಚಿತರಾದವರಿಗೆ ಹಣ ಮರಳಿಸಲು ಕ್ರಮ ವಹಿಸಬೇಕೆಂದರು. ಈ ಸಂದರ್ಭದಲ್ಲಿ ರಾಜು, ಈಶ್ವರ, ಹನುಮಂತ, ವೆಂಕಟೇಶ, ಸಗಮಕುಂಟ, ಸುಶೀಲಕುಮಾರ ಉಪಸ್ಥಿತರಿದ್ದರು. ನಗರದ ಹರಿಜನವಾಡದಲ್ಲಿ ಪೊಲೀಸ್ ಠಾಣೆ, ಹೆರಿಗೆ ಆಸ್ಪತ್ರೆ ಮಂಜೂರು ಮಾಡುವಂತೆ ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿ ಅಧ್ಯಕ್ಷ ತಮ್ಮೇಶ್ ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಹರಿಜನವಾಡದ ಸಮಸ್ಯೆಗಳ ಕುರಿತಂತೆ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದು, ಹಿಂದಿನ ಜಿಲ್ಲಾಧಿಕಾರಿಯಾಗಿದ್ದ ಸಂಸದ ಜಿ. ಕುಮಾರ್ ನಾಯಕರಿಗೆ 13 ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ ನೀಡಲಾಗಿತ್ತು. ಕಲ್ಯಾಣ ಮಂಟಪ, ಸ್ಮಶಾನ ಭೂಮಿ, ನೀರಿನ ಟ್ಯಾಂಕ್ ನಿರ್ಮಿಸಲಾಗಿದೆ. ಆದರೆ ಇತರೆ ಬೇಡಿಕೆಗಳು ಇಂದಿಗೂ ಈಡೇರಿಸಿಲ್ಲ. ಪೊಲೀಸ್ ಠಾಣೆ ಬಡಾವಣೆಯಲ್ಲಿ ಬರದಂತೆ ವಾರ್ಡ್ 19, 20 ಮತ್ತು 21 ಬಡಾವಣೆ ಮುಖಂಡರು ಮಂಜೂರಿಯಾಗದಂತೆ ತಡೆದಿದ್ದಾರೆ. ಬಡಾವಣೆಯಲ್ಲಿ ಕೈಹೆಂಡ ಅಕ್ರಮ ಬಯಲಾಗುತ್ತದೆ ಎಂದು ಮಂಜೂರಿಯಾಗದಂತೆ ತಡೆಯಲಾಗಿದೆ. ಈಗ ಹರಿಜನವಾಡ ಸೇರಿದಂತೆ ಸ್ಲಂ ಪ್ರದೇಶಗಳಲ್ಲಿ ಡ್ರಗ್ಸ್ ಸೇವನೆ ಯುವಕರು ಬಲಿಯಾಗುತ್ತಿದ್ದಾರೆ. ಕೂಡಲೇ ಪೊಲೀಸ್ ಠಾಣೆ, ಹೆರಿಗೆ ಆಸ್ಪತ್ರೆ, ಶೌಚಾಲಯ, ಸಿಸಿ ರಸ್ತೆ ನಿರ್ಮಿಸಲು ಮುಂದಾಗಬೇಕೆಂದರು. ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಈಗಿನ ಸಂಸದರಾದಂಥ ಕುಮಾರ್ ನಾಯಕ್ ಅವರು ಜಿಲ್ಲಾಧಿಕಾರಿಗಳಾಗಿದ್ದರು. ಆ ಸಂದರ್ಭದಲ್ಲಿ
ಅರ್ಜನವಾಡಕ್ಕೆ ಸಂಬಂಧಪಟ್ಟಂತೆ 13 ಬೇಡಿಕೆಗಳನ್ನು ನಾನು ಅವರಿಗೆ ಪ್ರತಿಭಟನೆ ಮೂಲಕ ಮನವಿ ಪತ್ರವನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಅವರು ಕೂಡ ಅರ್ಜನವಾಡಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಹೆರಿಗೆ ಆಸ್ಪತ್ರೆ, ಕಲ್ಯಾಣ ಮಂಟಪ, ಪೊಲೀಸ್ ಸ್ಟೇಷನ್ ಮತ್ತು ನೀರಿನ ಟ್ಯಾಂಕ್ ಇರ್ಬೋದು, CC ರಸ್ತೆಗಳಿರ್ಬೋದು, ಇನ್ನಿತರ ಸ್ಮಶಾನ ಜಾಗ, ಈ ರೀತಿ 13 ಬೇಡಿಕೆಗಳನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ನಾಯ್ಕ ಅವರಿಗೆ ನೀಡಿದ್ದೆ. ಆ ಸಂದರ್ಭದಲ್ಲಿ ಅವರು ಭರವಸೆ ನೀಡಿ ನಮಗೆ ನಾವು ನಮ್ಮ ಕೈಲಾಗಿ ಏನು ಆಗುತ್ತೆ ಸರ್ಕಾರದಿಂದ ನಾನು ಮಾಡಿಕೊಡ್ತೀನಿ ಅಂತ ಭರವಸೆ ನೀಡಿದರು. ಅದೇ ರೀತಿಯಾಗಿ ಈಗ ನಮಗೆ ಒಂದು ಕಲ್ಯಾಣ ಮಂಟಪ ಆಗಿದೆ, ಒಂದು ಸ್ಮಶಾನ ಜಾಗ ಸಿಕ್ಕಿದೆ. ನಂತರ ಪ್ರಮುಖವಾಗಿ ಪೊಲೀಸ್ ಸ್ಟೇಷನ್ ಇದುವರೆಗೆ ಆಗಿಲ್ಲ. ದುರದೃಷ್ಟಕರ ಸಂಗತಿ, ಒಂದು ಹೆರಿಗೆ ಆಸ್ಪತ್ರೆ ಆಗಬೇಕಾಗಿತ್ತು, ಅದನ್ನು ಆಗಿಲ್ಲ. ಇರತಕ್ಕಂಥ ಎಲ್ಲ ಲೀಡರ್ಗಳು ಅಂದರೆ ವಾರ್ಡ್ 19, 20, 21 ವಾರ್ಡಿಗೆ ಸಂಬಂಧಪಟ್ಟ ಲೀಡರ್ಗಳು ಮುತುವರ್ಜಿ ವಹಿಸಲಾರದೆ ಕಾಳಾಗಿ ಇಲ್ಲದೆ ಅವರ ಒಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಆದರೆ ಅವರ ಒಂದು ಈ ಚಟುವಟಿಕೆಗಳು ಏನು ಜನರು ಹುಷಾರಾಗ್ತಾರೆ ಮತ್ತು ಯಾವುದೇ ರೀತಿಯಲ್ಲಿ ಅವರಿಗೆ ಇಲ್ಲಿ ಕೈಯಂಡ ಆಗಿರ್ಬೋದು, ಈ ರೀತಿ ಚಟುವಟಿಕೆಗಳು ನಡೆಸಲು ಪ್ರಮುಖ ಕಾರಣ ಅಲ್ಲಿ ಒಂದು ಪೊಲೀಸ್. ಈ ಸಂದರ್ಭದಲ್ಲಿ ಉರ್ಕುಂದಪ್ಪ, ನರಸಿಂಹಲು, ಹುಸೇನಪ್ಪ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಳೆಯ ಅವಾಂತರ, ಫತ್ತೇಪುರಿನಲ್ಲಿ ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಖಾಸಗಿ ಬ್ಯಾಂಕ್ ಉದ್ಯೋಗಿ, ಮನೆಗಳಿಗೆ ನುಗ್ಗಿದ ನೀರು ಪರದಾಟ. ಕೃಷಿ ಪಂಪ್ಸೆಟ್ಗೆ ಆಧಾರ್ ಲಿಂಕ್ ಮಾಡುವುದನ್ನು ವಿರೋಧಿಸಿ ರೈತ ಸಂಘದಿಂದ ಪ್ರತಿಭಟನಾ ರ್ಯಾಲಿ. ಬೆಳೆ ಸಮೀಕ್ಷೆ ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ. ಸಿಟಿ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ನಿಂದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ. ಸಿಕ್ಕವರಿಗೆ ಮಾತ್ರ, ಸಿಕ್ಕವರಿಗೆ ಫೋಟೋ ಕೌಶಲ್ಯ ಬಾರದು. ಉಮೇಶ್ ಕಾಂಬ್ಳೆ. ದರ್ವೇಶ ಗ್ರೂಪ್ನ ಮಹಮ್ಮದ್ ಸುಜಾ ಬಂಧಿಸಲಿ, ಹಣ ಹೂಡಿಕೆ ಮಾಡಿ ವಂಚಿಸಿದವರಿಂದ ಹಣ ವಸೂಲಿ ಮಾಡಿರಿ. ವಿಶ್ವನಾಥ ಪಟ್ಟಿ. ದರ್ವೇಶ ಗ್ರೂಪ್ನ ಮಹಮ್ಮದ್ ಸುಜಾ ಬಂಧನ ವಿಳಂಬ, ಶೀಘ್ರಕ್ಕೆ ಸಣ್ಣ ಬಾಬು ಆಗ್ರಹ. ಹರಿಜನವಾಡದಲ್ಲಿ ಹೆರಿಗೆ ಆಸ್ಪತ್ರೆ, ಪೊಲೀಸ್ ಠಾಣೆ ಪ್ರಾರಂಭಿಸಲಿ. ತಮ್ಮೇಶ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.